ಹಾಯ್ ಗೈಸ್, ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್. ನೋಡಿ, ಇವತ್ತೊಂದು ಲಾಂಗ್ ಫ್ರಾಕ್ ಕಟ್ ಮಾಡೋದು ತೋರಿಸ್ತೀನಿ ಬನ್ನಿ. ಮೊದಲಿಗೆ ಕಟಿಂಗ್ ಹಾಕ್ಕೊಳ್ಳೋಣ. ಇದು ಕ್ಲಾತ್ ಬಂದು 5 ಮೀಟರ್ ತೊಗೊಂಡಿದ್ದೀವಿ. ಸ್ಲೀವ್ಗೆ ಮತ್ತು ಬಾಡಿಗೆ ಎಲ್ಲ ಇದೆ ಒಂದೇ ಕಲರೇ. ನೋಡಿ, ಫಸ್ಟ್ ಲಂಗ ಕಟ್ ಮಾಡ್ಕೊಳ್ಳೋಣ. ಕೆಳಗಡೆಗೆ ಅಂಬ್ರೆಲ್ಲ ಗೋಲೆಲ್ಲ ಜಾಸ್ತಿ ಬರಬೇಕು. ಕ್ರಾಸ್ ಕಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಮಗೆ ಎಷ್ಟು ಉದ್ದ ಬೇಕು ಅಂತ ಚೆಕ್ ಮಾಡ್ಕೋಬೇಕು. ಫಸ್ಟು ಬಾಡಿ ಮೆಜರ್ ತೊಗೊಂಡಿದ್ದೀನಿ. ಬಾಡಿ ಮೆಜರ್ ಬಂದು 54 ಇದೆ. ಬಾಡಿ ಮೆಜರ್ ಬಂದು 58 ಇದೆ. 58 ಇದೆ ಇದು ಮೆಜರು. ಇವಾಗ ಅದರಲ್ಲಿ ಬಾಡಿಗೆ ಹೋಗಿ 14ವರೆ ಹೋಗುತ್ತೆ. 14 ತೊಗೊತಾ ಇದ್ದೀನಿ ರೆಡಿ. ಅಲ್ಲಿಗೆ ಮಿಕ್ಕಿದ್ದು ಎಷ್ಟು ಬರುತ್ತೆ ಅಂದರೆ 44 ಬರುತ್ತೆ. 44 ಇವಾಗ ನಾವು ಹಾಗಾಗಿ ಕಟ್ ಮಾಡ್ಕೋಬೇಕಾಗತ್ತೆ. 44ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ 44 ತೊಗೊಂಡಿದ್ದೀನಿ. ಇಲ್ಲಿಂದ 11.5 ಇಂಚ್ ತಗೊಳ್ಳೋಣ. ನಮಗೆ ಸೊಂಟ ಲೂಸ್ ಎಷ್ಟು ಬೇಕೋ ಅಷ್ಟು ತೊಗೋಬೇಕಾಗತ್ತೆ. 11.5 ತೊಗೊತೀನಿ. ಇದನ್ನು ಇವಾಗ ಸೆಂಟ್ರ್ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಮತ್ತೆ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಹಂಗೆ ಇದು ಕ್ಲಾತ್ ಕೂರಿಸೋದೇ ಇರೋದು. ನಮಗೆ ಸ್ವಲ್ಪ ಸ್ಮೂತ್ ಇರೋದ್ರಿಂದ ಕಷ್ಟ ಆಗುತ್ತೆ. ರಿಂಕಲ್ಸ್ ಏನಿರ್ತೀರ ನೋಡ್ಕೋಬೇಕು. ಈ ಥರ 4 ಫೋಲ್ಡ್ ಆಗಿದೆ. ಇದು ಜಾಗ ಕಡಿಮೆ ಇರೋದ್ರಿಂದ ಇನ್ನೂ ಒಂದು ಫೋಲ್ಡ್ ಮಾಡ್ಕೊಳ್ಳೋಣ. 8 ಫೋಲ್ಡ್ ಆಗುತ್ತೆ. ಇವಾಗ ಇದನ್ನು ಡಬಲ್ ಮಾಡಿದ್ರೆ ಈ ಥರ ಮಾಡ್ಬೋದು ನಾವು ಕಟ್ಟಿಂಗ್. ಈ ಥರ ಬರುತ್ತೆ. ಇವಾಗ ನಾವು ಮೆಜರ್ಸ್ ತಗೋಬೇಕಾಗುತ್ತೆ. ನಮ್ಮ ಸೊಂಟ ಎಷ್ಟು ಲೂಸ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಎಷ್ಟು ಇಂಚಸ್ ತೊಗೋಬೇಕು ಅಂತ. ಇಲ್ಲಿ 11.5 ತೊಗೊತಾ ಇದ್ದೀನಿ ನಾನು. 11.5 ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಲೆಂತ್ ಇವಾಗ 44 ಬೇಕಾಗುತ್ತೆ. ನೋಡಿ, ಈ ಥರ ಅಲ್ಲಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಷ್ಟಿಗೆ ಬಂದಿದೆ. ಇದನ್ನು ಇವಾಗ ಕಟ್ ಮಾಡಿಬಿಡೋದೆ. ನೋಡಿ, ಇದು ಈಸಿ ಮೆಥಡ್ ಇದು. ಫುಲ್ಲೆಲ್ಲ ಫೋಲ್ಡ್ ಮಾಡಿ ಮನೆ ತುಂಬ ಎಲ್ಲ ಹಾಲೆಲ್ಲ ಹಾಕ್ಕೊಂಡು ಅದೆಲ್ಲ ಲೇಟ್ ಆಗುತ್ತೆ. ಕಷ್ಟ. ಈ ಥರ ಫೋಲ್ಡ್ ಮಾಡಿಬಿಟ್ರೆ ಈಸಿ ಮೆಥಡ್. ನೋಡಿ, ಇಲ್ಲಿ ಅಷ್ಟೇ ನಾವು 11.5 ಮಾರ್ಕ್ ಮಾಡಿದ್ದೀವಲ್ಲ, ಇದನ್ನು ಕಟ್ ಮಾಡಿಬಿಡೋಣ. ನೋಡಿ, ಕ್ರಾಸ್ ಕಟ್ ಬಂದಿದೆ. ನೋಡಿ, ಇದು ಎಷ್ಟು ಬಂದಿದೆ ಇವಾಗ ಚೆಕ್ ಮಾಡೋಣ. ಅವ್ರು ಕರೆಕ್ಟಾಗಿ 19 ಬೇಕಾಗುತ್ತೆ. ಅಂದರೆ ಡಬಲ್ಲು ಎಕ್ಸ್ಟ್ರಾ ಅಂತ 1 ಇಂಚ್ ತೊಗೊಂಡಿದ್ದೀನಿ. ಇದು ಸ್ಟಿಚಿಂಗ್ ಹೋಗುತ್ತೆ. ಇದಿಷ್ಟು ಕಟ್ಟಿಂಗ್ ಆಗಿದೆ. ಲೈನಿಂಗ್ ಕಟ್ ಮಾಡೋಣ. ನೋಡಿ, ಇದಕ್ಕೆ ಇಷ್ಟು ಪೀಸ್ ಕಟ್ಟಬೇಕಾಗತ್ತೆ. ಇಷ್ಟು ಬಟ್ಟೆ ಕಮ್ಮಿ ಬಂದಿದೆ. ಇಷ್ಟು ಪೀಸ್ ಕಟ್ಟಬೇಕು.
ನೋಡಿ ಇದಕ್ಕೆ ಪೀಸ್ ಕಟ್ಟೋದು ಯಾವ ಥರ ಅಂತ ನೋಡಿ, ಇದು ಸೈಡ್ಗೆ ಕಟ್ಟಿಂಗಲ್ಲಿ ಬಂದಿರುತ್ತೆ ಈ ಪೀಸ್ನ, ಇದನ್ನೇ ಜಾಯಿನ್ ಮಾಡ್ಕೋಬೋದು. ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಇದೇ ಮೆಜರ್ಗೆ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇಷ್ಟ ಆಯ್ತಲ್ವಾ? ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ. ನೋಡಿ 3 ಮೀಟರ್ ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ. ಇದು ದೊಡ್ಡ ಪನ್ನ ಬಂದು ಪಾಲಿಸ್ಟರ್ ತೊಗೊಂಡಿದ್ದೀನಿ. ಈ ಲೆಹಂಗಾಗೆಲ್ಲ ಈ ಥರ ಡಬಲ್ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇದರಲ್ಲಿ ಫೋಲ್ಡಿಂಗ್ ತೋರಿಸ್ತೀನಿ, ಇದರಲ್ಲಿ ಈಸಿ ತೋರಿಸೋದು. ನೋಡಿ ಈ ಥರ ಒಂದು ಫೋಲ್ಡ್ ಹಾಕ್ಕೋಬೇಕು. ಮತ್ತು ಇದನ್ನೇ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳೋಣ. ಈ ಥರ ಫೋಲ್ಡ್ ಆಗಿದೆ. ಇವಾಗ ಇದ್ರ ಮೇಲೆ ಮಾರ್ಕ್ ಮಾಡೋಣ. ಸೇಮ್ ಮೆಜರೇ, ನಾವು 15 ತೊಗೊಂಡಿದ್ವಲ್ಲ ಅಷ್ಟೇ ತೊಗೋಬೇಕಾಗುತ್ತೆ. ಇಲ್ಲಿಂದ 44 ಇದೆಯಲ್ವ, ಒಂದು 2 ಇಂಚ್ ಕಮ್ಮಿ ತೊಗೊಳ್ತಾ ಇದ್ದೀನಿ. ಮತ್ತೊಂದು ತೊಗೊಳ್ತಾ ಇದ್ದೀನಿ. ಇಷ್ಟನ್ನ ಕಟ್ ಮಾಡಿರೋಣ. ಎಷ್ಟು ಕಟಿಂಗ್ ಆಯ್ತಲ್ವಾ? ಬಾಡಿ ಮೇಜರ್ಗೆ ಕಾಟನ್ ಫ್ಯಾಬ್ರಿಕ್ ತೊಗೊತಾ ಇದ್ದೀನಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ನಮಗೆ ಚೆಸ್ಟ್ ಎಲ್ಲ ಎಷ್ಟು ಬೇಕಂತ ಚೆಕ್ ಮಾಡ್ಕೋಬೇಕು ಫಸ್ಟೇ. ಇದು ಅಳತೆ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಟೈಟು, ಸ್ವಲ್ಪ ಲಾಂಗು ಇದೆ, ಲಾಂಗ್ ಎಲ್ಲ ಜಾಸ್ತಿ ಇಡಬೇಕು ಹೇಳಿದ್ದಾರೆ. ಟೈಟ್ ಇದೆ ಅಂತ ಲೂಸ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ ಈ ಡ್ರೆಸ್ನ ನಾವೇ ಸ್ಟಿಚ್ ಮಾಡಿರೋದು ಸ್ಯಾರಿಯಲ್ಲಿ, ಲಾಂಗ್ ಫ್ರಾಕು. ಇವಾಗ ಇದೇ ಥರನೇ ಉಳಿಸ್ತಾ ಇರೋದು. ಸ್ಲೀವ್ ಎಲ್ಲ ಚೇಂಜ್ ಇದೆ ನೋಡಿ, ಈ ಥರ ಫೆದರ್ ಸ್ಲೀವ್ ಹೊಲ್ತಿದ್ದೀವಿ. ನೋಡಿ ಇದು ಬ್ಲೌಸ್ ಕ್ಲಾತು, ಸ್ಯಾರಿ ಫುಲ್ ಹೊಲ್ದಿರೋದು. ಫೆದರ್ ಸ್ಲೀವ್ ಎಷ್ಟು ಚೆನ್ನಾಗಿ ಬಂದಿದೆಯೋ. ಇವಾಗ ಇದಕ್ಕಿಂತ ಲೂಸ್ ಮಾಡಬೇಕು. ಡ್ರೆಸ್ ಉದ್ದನೂ ಹೇಳಿದ್ದಾರೆ. ಮೆಜರ್ ತೊಗೊಳ್ಳೋಣ. ಇವಾಗ ನಾವು ರೆಡಿ 14 ಇಡಬೇಕಾಗುತ್ತೆ. ಅಲ್ಲಿಗೆ 1 ಇಂಚು ಜಾಸ್ತಿ ತೊಗೋಬೇಕು. ಚೆಸ್ಟ್ ಬಂದು 18 ಇದೆ. ಅವರು ಎಕ್ಸ್ಟ್ರಾ ಇಡಕ್ಕೆ ಹೇಳಿದ್ದಾರೆ, ಸ್ವಲ್ಪ ಲೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡಿ 12 ತೊಗೊಂಡ್ಬಿಡ್ತೀನಿ. ಇಲ್ಲ 24 ತೊಗೊತಾ ಇದ್ದೀನಿ. ಅದರಲ್ಲಿ ಅರ್ಧ 12 ಬರುತ್ತೆ. ರೆಡಿ 14 ಅಂದರೆ 15 ತೊಗೋಬೇಕಾಗುತ್ತೆ ಬಾಡಿ ಲೆಂತು. ಚೆಸ್ಟ್ ಬಂದು 12 ತೊಗೊತಾ ಇದ್ದೀನಿ. ನೆಕ್ ಬಂದು 3.5 ಇಂಚ್ ತೊಗೊತಾ ಇದ್ದೀನಿ. ಶೋಲ್ಡರ್ ಎಲ್ಲ ಸೇರಿ 8 ತೊಗೊತಾ ಇದ್ದೀನಿ. ಆರ್ಮ್ ಡೌನ್ ಬಂದು 7 ಇಂಚ್ 7 ಇಂಚ್ ತೊಗೊತಾ ಇದ್ದೀನಿ. 10 ಇಂಚಿಗೆ ಮಾರ್ಕ್ ಮಾಡೋಣ. ಇಲ್ಲಿ ಶೇಪ್ ತೆಗೆಯೋಣ. ಇಲ್ಲೂ ಅಷ್ಟೇ ಶೇಪ್ ತೆಗಿಬೇಕು. ಈ ಬೋಟ್ ನೆಕ್ಗೆಲ್ಲ ಶೇಪ್ ತೆಗಿಲೇಬೇಕಾಗತ್ತೆ. ಚೆಸ್ಟ್ 12 ಮಾರ್ಕ್ ಮಾಡಿದ್ದೀವಲ್ವಾ, ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ.
ಶೇಪ್ ತೆಗೆದಿದ್ದೆಲ್ಲ ಆಯ್ತಲ್ವಾ, ಇವಾಗ ಕಟ್ ಮಾಡಿಬಿಡೋಣ. ಇವಾಗ ಫ್ರಂಟು ಬ್ಯಾಕು ಸಪ್ರೇಟ್ ಆಗಿದೆಯಲ್ವಾ, ಮುಂದೆ ಬಂದು 6 ಇಂಚ್ ತೊಗೊತಾ ಇದ್ದೀನಿ. ಇಲ್ಲಿ 6 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇದಕ್ಕೆ ಪೋಟ್ಲಿ ಬಟನ್ ಡಿಸೈನ್ ಹೇಳಿದ್ದಾರೆ, ಡಿಸೈನ್ ಮಾಡಬೇಕು. ಶೇಪ್ ತೆಗೆಯೋಣ. ಬ್ಯಾಕ್ ಪೀಸ್ ಬಂದು 3.5 ಇಂಚ್ ಮಾರ್ಕ್ ಮಾಡಿದ್ದೀನಿ. ಇವಾಗ ಬ್ಯಾಕ್ ಪೀಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಲೀವ್ ಉದ್ದ 26 ತೊಗೊತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಅಂತ, ಇಲ್ಲಿಗೆ 22 ಇದೆ. ಈ ಥರ ಫ್ರಿಲ್ಸ್ ಬರೋಕ್ಕೆ ಹೇಳಿದ್ದಾನೆ ನೋಡಿ, ಇದನ್ನು ಇಡ್ತಾ ಇದ್ದೀನಿ. 5 ಇಂಚು ಶೇಪ್ ಮಾರ್ಕ್ ಮಾಡಿದ್ದೀನಿ.